ದೇವರ ಪರಿಶುದ್ಧಳ ನಾಮಕ್ಕೆ ನಾನು ವಂದನೆಯನ್ನ ಸಲ್ಲಿಸುತ್ತಾ ಇದ್ದೇನೆ. ನಾವೀಗ ಇಲ್ಲಿವರೆಗೆ ಅನೇಕವಾದಂತಹ ದೇವರ ವಾಕ್ಯಗಳನ್ನ ನಾವು ಕೇಳಿದ್ದೇವೆ. 6 ವಿಷಯಗಳು ಯೇಸು ಸ್ವಾಮಿ ಆ ಕ್ರೂಜಲ್ಲಿ ಮಾತನಾಡುವಂತ ಆ 7 ವಿಷಯಗಳಲ್ಲಿ ಈಗ ನಾವು 6 ವಿಷಯಗಳನ್ನ ನಾವು ಕೇಳಿದ್ದೇವೆ. ಈಗ 7ನೇ ವಿಷಯ ಕೊನೆಯದಾಗಿ ನನ್ನ ಯೇಸು ಕ್ರಿಸ್ತನು ಮಾತನಾಡುವಂತ ವಿಷಯ ಎಂಬುದಾಗಿ ನಾವು ಕೇಳುವುದಾದ್ರೆ ಪ್ರೇರೆ, ದೇವರು ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಆತನ ಬಾಯಾರಿಕೆ ಆತನ ಆದ ಮೇಲೆ ದೇವರು ಹೇಳುವುದು, ಫಾದರ್ ಇನ್ ಟು ದೈ ಹ್ಯಾಂಡ್ ಐ ಕಮಾಂಡ್ ಮೈ ಸ್ಪಿರಿಟ್ ಎಂಬುದಾಗಿ, ತಂದೆಯೇ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ನನ್ನ ಯೇಸು ಸ್ವಾಮಿ ಕೂಗುವುದನ್ನ ಆ ಕಲ್ವಾರಿ ಕ್ರೂಜಲ್ಲಿ ನೋಡುತ್ತವಿದೆ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವುದಾದ್ರೆ ಪ್ರೇರೆ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತಾ ಇದೆ. ಏನೆಂಬುದಾಗಿ ಹೇಳುವುದಾದರೆ, ದೇವರು ಈ ರೀಯೂನಿಯನಿಂಗ್ ಅಂದ್ರೆ ನಮ್ಮನ್ನಾತನು ಪುನರ್ವಿರ್ಲನೆ ಮಾಡ್ತಾ ಇದ್ದಾನೆ. ಏನಂದ್ರೆ ಆತನು ದೇವರ ಒಟ್ಟಿಗೆ ನಮ್ಮನ್ನ ಕೂಡಿಸೋದಕ್ಕೋಸ್ಕರ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಯಾಕಂದ್ರೆ 100% ಮನುಷ್ಯನಾಗಿದ್ದ, 100% ಆತನು ದೇವರಾಗಿದ್ದಾನೆ. ಆ ಮನುಷ್ಯ ಇರುವಂತ ಸ್ಥಿತಿಯನ್ನ ದೇವರಿಗೆ ಆತನು ಒಪ್ಪಿಸಿ ಹೇಳ್ತಾ ಇದ್ದಾನೆ. ರೀಯೂನಿಯನಿಂಗ್ ವಿತ್ ಗಾಡ್ ಎಂಬುದಾಗಿ ನಾವು ಇಂಗ್ಲಿಷ್ ಹೇಳ್ತೇವೆ. ಪುನರ್ವಿರ್ಲನೆ ದೇವರು ಆತನು ದೇವರಲ್ಲಿ ಮಾತನಾಡುವುದನ್ನ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ ಅಲ್ಲಿ 23ನೇ ಅಧ್ಯಾಯ 46ನೇ ವಚನದಲ್ಲಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳುವುದಾದ್ರೆ, ಯೇಸು ತಂದೆ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿ ಇದನ್ನ ಹೇಳಿದ ಮೇಲೆ ಆತನು ಪ್ರಾಣ ಬಿಟ್ಟನು. ಆತನು ಪ್ರಾಣ ಬಿಟ್ಟಾಗೆ ನಮಗೆ ಜಯ ಸಿಕ್ಕುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಇಲ್ಲಿ ಅನೇಕವಾದಂತ ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡುತ್ತದೆ. ಏನೆಂಬುದಾಗಿ ಹೇಳುವುದಾದ್ರೆ, ನಾವು ಕೀರ್ತನೆಗಾರದಲ್ಲಿ 31ನೇ ಅಧ್ಯಾಯ ನಾವು ಅಲ್ಲಿ 15ನೇ ವಚನದಲ್ಲಿ ನಾವು ಬರುವಾಗ ದೇವರು ಸ್ಪಷ್ಟವಾಗಿ ಅಲ್ಲಿ ನಮಗೆ 31:5ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಗೆ ಏನ್ ಹೇಳಿದಂದ್ರೆ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ, ಯೆಹೋವನೇ ನಂಬಿಕೆ ಉಳ್ಳ ದೇವರೇ ನನ್ನನ್ನ ವಿಮೋಚಿಸಿದ್ದ ಎಂಬುದಾಗಿ ಮೊದಲೇ ದೇವರು ನಮ್ಗೆ ಕೀರ್ತನೆಯಿಂದ ಆತನು ಮುಂತಿಳಿಸಿದ್ದಾನೆ. ಏನೆಂಬುದಾಗಿ ಹೇಳುವುದಾದ್ರೆ, ನನ್ನ ಆತ್ಮವನ್ನ ನಾನು ನನ್ನ ತಂದೆಗೆ ನಾನು ಒಪ್ಪಿಸಿಕೊಡುತ್ತೇನೆ. ಯಾಕಂದ್ರೆ ಆತನ ನಂಬಿಕೆಯಲ್ಲಿ ನಾನು ದೇವರನ್ನ ಆತನು ನನ್ನನ್ನು ವಿಮೋಚಿಸಿದ ಕಾರಣ ನಾನು ಆತನಲ್ಲಿ ಇರುತ್ತೇನೆ ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯಗಳನ್ನ ನೋಡುತ್ತೇವೆ. ಎಂತ ಅದ್ಭುತವಾದಂತ ವಾಕ್ಯ ಪ್ರೇರೆ! ಇಡೀ ಜಗತ್ತಿಗೋಸ್ಕರ, ನಮ್ಮೆಲ್ಲ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಾನು ನೀನು ಮಾಡಿದ ಅನ್ಯಾಯಗಳಿಗೋಸ್ಕರ ಆ ನನ್ನ ರಕ್ಷಕನಾದ ಯೇಸು ಸ್ವಾಮಿ ಆತನು ತನ್ನ ರಾಜ್ಯವನ್ನೇ ಬಿಟ್ಟವನಾಗಿ ಈ ಲೋಕಕ್ಕೆ ಬಂದು ಕೊನೆಯದಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಡುವುದನ್ನ ನೋಡ್ತಾ ಇದ್ದೇವೆ. ತಂದೆ, ನನ್ನ ಆತ್ಮವನ್ನ ನಾನು ಎಲ್ಲ ಕಡೆಗಣಿಸಿದ್ದೇನೆ, ನೀನು ಕೊಡಲ್ಪಟ್ಟಂತ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೇನೆ, ಇವತ್ತು ನನ್ನ ಆತ್ಮವನ್ನ ನಿನಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳಿದಂತ ವಾಕ್ಯಗಳನ್ನ ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಇಲ್ಲಿ ಹೇಳಿದ್ದು ಏನೆಂಬುದಾಗಿ ಹೇಳುವುದಾದ್ರೆ ಪ್ರೇರೆ, ಏತನೇ ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯಕ್ಕೆ ಆಗೋದಿಲ್ಲ, ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನ ಕೊಡುತ್ತೇನೆ. ಅದನ್ನ ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನ ತಿರುಗಿ ಪಡಿಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪನೆಯನ್ನ ನನ್ನ ತಂದೆಯಿಂದ ಹೊಂದಿದ್ದೇನೆಂಬುದಾಗಿ ಆತನು ಮುಂಚಿತವಾಗಿ ಆತನು ನಮಗೆ ತಿಳಿಸಿದ್ದ. ತನ್ನ ಇರುವಂತ ಶಿಷ್ಯರಿಗೆ, ಯೋಹಾನಾಗಿರುವಂತ ಪ್ರಿಯ ಶಿಷ್ಯನಿಗೆ, ತನ್ನ ಶಿಷ್ಯರಿಗೆ ಆತನು ಮುಂಚಿತವಾಗಿ ಹೇಳಿದನೆ, ನನ್ನ ಪ್ರಾಣ ಯಾರು ತೆಗೆಯಕ್ಕಾಗುವುದಿಲ್ಲ. ಯಾಕಂದ್ರೆ ನನ್ನ ಪ್ರಾಣವನ್ನೇ ನಾನೇ, ನನ್ನಷ್ಟಕ್ಕೆ ನಾನೇ ಅದನ್ನ ಕೊಡುತ್ತೇನೆ. ಅದನ್ನ ಕೊಡುವುದಕ್ಕೆ ನನಗೆ ಮಾತ್ರ ಅಧಿಕಾರ ಇದೆ, ಅದನ್ನ ತಿರುಗಿ ಪಡೆಕೊಳ್ಳೋದಕ್ಕೆ ಅಧಿಕಾರ. ಯಾಕೆಂದ್ರೆ ಆತನು ಸತ್ಯವುಳ್ಳ ದೇವರಾಗಿದ್ದ. ಆತನು ಬಂದಿದ್ದು ಒಂದೇ ಕಾರಣ, ನಿನ್ನನ್ನ ಇವತ್ತು ಪ್ರೀತಿ ಮಾಡಿ ಈ ಲೋಕವಾಗಿರುವಂತ ಅಂಧಕಾರದಿಂದ ಬಿಡುಗಡೆ ಮಾಡಿ ರಕ್ಷಣೆ ಕಡೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಆತನು ಕಲ್ವಾರಿ ಪೂಜೆಯಲ್ಲಿ ಕೊನೆಯದಾಗಿ ಹೇಳುತ್ತಾನೆ, ಆತನು ದೇವರೇ ನನ್ನ ಆತ್ಮವನ್ನ ನಿನಗೆ ಒಪ್ಪಿಸಿಕೊಡುತ್ತಾನೆ. ದೇವರೇ ಅಂದ್ರೆ ಹೇಗೆ? ಆತನು ದೇವರೊಟ್ಟಿಗೆ ರೀಯೂನಿಯನ್, ಆತನ ಪುನರ್ಮಿಲನೆ, ದೇವರ ಹತ್ರ ಕೂಡಿಕೊಳ್ಳುವಂತ ವಿಷಯನ್ನ ನಾವು ಕಲ್ತುಕೊಳ್ಳುತ್ತಾ ಇದ್ದೇನೆ. ಅರ್ಥ ಏನೆಂಬುದಾಗಿ ಹೇಳೋದಾದ್ರೆ, ಒಂದು ದಿವಸ
ದೇವರು ಹೇಗೆ ಆತನು ತನ್ನ ಪ್ರಾಣ ಕೊಟ್ಟು ಆತನು ಮೃತ್ಯುಂಜಯನಾಗಿ ಎದ್ದು ಬಂದು ನಾವು ನೋಡ್ತೀವಲ್ಲ, ಇಷ್ಟಪದ ಅದೇ ಆಗಿ ದೇವರು ನಮ್ಗೆ ತಿಳಿಯಪಡಿಸ್ತಾ ಇದ್ದಾನೆ. ಅಧಿಕಾರ ದೇವರಿಗೆ ಕೊಡಲ್ಪಟ್ಟಿದೆ, ಯಾರು ತೆಗೆಯಕ್ಕೆ ಸಾಧ್ಯತೆವಿಲ್ಲ. ಆತನಿಗೆ ಅಧಿಕಾರ ಇದೆ, ಆತನೇ ಮತ್ತು ಬರ್ತಾನೆ. ಅದೇ ಆಗಿ ನಾವೆಲ್ಲ ಲೋಕದವರು ಯಾರ್ಯಾರು ಯೇಸುವನ್ನ ನಂಬಿಕೊಂಡಿದ್ದೇವೋ ನಾವು ಸಹ ಯೇಸುವಿನಲ್ಲಿ ತಿರುಗಿ ಎದ್ದು ಬರುವಂತರಾಗಿದ್ದೇವೆ. ದೇವರ ತಂದೆಯ ಬಳಿಯಲ್ಲಿ ನಾವು ಸೇರಿ ಆತನ ರಾಜ್ಯದಲ್ಲಿ ಕೂಡಿ ಆತನ ಮಹಿಮೆ ಅಂತ ಹೊಂದುವರಾಗಿದ್ದೇವೆ. 7 ಇರುವಂತಹ ಯೇಸು ಸ್ವಾಮಿ ಮಾತನಾಡಿರುವಂತಹ ವಾಕ್ಯಗಳನ್ನ ನಾವು ಕೇಳಿದ್ದೇವೆ. ದೇವರು ಈ ಕೊನೆಯ ವಾಕ್ಯಗಳನ್ನ ನಿಮ್ಮ ಆತ್ಮದಲ್ಲಿ ಒಂದು ಭರವಸೆ, ನಿಮ್ಮ ಆತ್ಮದಲ್ಲಿ ಒಂದು ಚೈತನ್ಯತೆ, ಯೇಸು ಸ್ವಾಮಿ ತನ್ನ ಜೀವನ ಹೇಗೆ ಒಪ್ಪಿಸಿಕೊಟ್ಟನು, ನನ್ನ ಜೀವನ ದೇವರಿಗೋಸ್ಕರ ನಾನು ಒಪ್ಪಿಸಿಕೊಡ್ತೇನೆ, ದೇವರು ಬರ್ತಾನೆ, ನಾನು ಆತನ ಸ್ವರ್ಗದಲ್ಲಿ ಮತ್ತೆ ನನ್ನ ಜೀವಿತವನಾಗಿ ಎದ್ದು ಆತನಿಗೋಸ್ಕರ ನಾನು ಜೀವಿಸ್ತೇನೆ ಎಂಬುದಾಗಿ ನಾವು ಒಪ್ಪಿಸಿಕೊಡೋದಾಗಿದೆ. ನಾವು ಸಹ ದೇವರಲ್ಲಿ ಒಂದಾಗಿ ಪುನರ್ವಿಲನೆ ಮಾಡಿಕೊಂಡು, ದೇವರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ದೇವರಲ್ಲಿ ಬೆಳೆಯುವುದು. ಅದಕ್ಕೆ ದೇವರು ಕೊನೆಯದಾಗಿ ಹೇಳಿದೆ, ತಂದೆ ನನ್ನ ಕೆಲಸ ಮುಗಿತು, ನೀನು ಕಳಿಸಿದಂತ ಕೆಲಸ ನಾನು ಮುಗಿತು, ಅದಕ್ಕೆ ನನಗೆ ಕೊಡಲ್ಪಟ್ಟಂತ ಈ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಮಹಾಧ್ವನಿಯಿಂದ ಕೂಗಿ ತನ್ನ ಪ್ರಾಣವನ್ನ ಬಿಟ್ಟನು. ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ.